ಹಲೋ ಎವ್ರಿವನ್, ಐನ್ಸ್ಟೈನ್ ನಮಸ್ಕಾರ ಮಾಡ್ತಾ ಇವತ್ತು ರಿಯಾಕ್ಟಿವಿಟಿ ಸೀರೀಸ್ ಅನ್ನ ನೆನ್ಪಿಟ್ಕೊಳ್ಳುವಂತ ಒಂದು ಮಂತ್ರನ ನಾವು ಕಲಿಯೋಣ. ಏನದು? ಟ್ರಿಕ್ ಟು ರಿಮೆಂಬರ್. ಯಾವುದರಲ್ಲಿ? ನಮ್ಮ ಕನ್ನಡ ಭಾಷೆಯಲ್ಲಿ. ಹಾಗಾದ್ರೆ ತಡ ಯಾಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ನಮ್ಗೆ ಏನ್ ಗೊತ್ತಿರಬೇಕು? ರಿಯಾಕ್ಟಿವಿಟಿ ಸಿರೀಸ್ ಗೊತ್ತಿರಬೇಕಾಗುತ್ತೆ. ಸೊ ಫಸ್ಟ್ ನಿಮ್ಗೆ ಎಲಿಮೆಂಟ್ಸ್ ಈ ರೀತಿ ಇರುತ್ತೆ. ಆಮೇಲೆ ಏನಿರುತ್ತೆ? ಏನಿದು ರಿಯಾಕ್ಟಿವಿಟಿ ಸಿರೀಸ್ ಆಕ್ಚುಲಿ ಅಂದ್ರೆ, ಪೊಟ್ಯಾಷಿಯಂ ಇಂದ ನೀವು AU ಅಂದ್ರೆ ಗೋಲ್ಡ್ ವರೆಗೂ ಮೂವ್ ಆದ್ರೆ ರಿಯಾಕ್ಟಿವಿಟಿ ಕಡಿಮೆ ಆಗುತ್ತೆ. ಅಂದ್ರೆ ಪೊಟ್ಯಾಷಿಯಂ ತುಂಬಾ ರಿಯಾಕ್ಟಿವ್, ಗೋಲ್ಡ್ ಲೀಸ್ಟ್ ರಿಯಾಕ್ಟಿವ್ ಅಥವಾ ನಾನ್ ರಿಯಾಕ್ಟಿವ್ ಅಂತಾನು ನೀವು ಹೇಳ್ಬೋದು. ಸರ್, ಇದನ್ನ ನಾವು ಯಾಕೆ ನೆನ್ಪಿಟ್ಕೋಬೇಕು? ಇದು ಎಲ್ಲಿ ಯೂಸ್ ಆಗುತ್ತೆ ನಮ್ಗೆ ಅಂತ ಪ್ರಶ್ನೆ ಕೇಳಿದ್ರೆ ಇಲ್ಲಿದೆ ನಮಗೆ ಉತ್ತರ. ಇದು ಬೇರೆ ಬೇರೆ ರಿಯಾಕ್ಷನ್ಸ್ ಅಲ್ಲಿ ನಮಗೆ ಹೆಲ್ಪ್ ಮಾಡುತ್ತೆ. ಹೇಗೆ? ಸಿಂಪಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ನಿಮಗೆ ಗ್ರೇಡ್ 10 SSLC CBSE ಅಲ್ಲಿ ಹೆಲ್ಪ್ ಮಾಡೋದು ಇಲ್ಲೇ ಮೇನು. ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಇಲೆಕ್ಟ್ರೋಲಿಸಿಸ್ ಇಲ್ಲೂ ಕೂಡ ಅದು ಹೆಲ್ಪ್ ಮಾಡುತ್ತೆ. ಆಕ್ಸಿಡೈಸಿಂಗ್ ಪವರ್ ಹೇಗಿರುತ್ತೆ, ರೆಡ್ಯೂಸಿಂಗ್ ಪವರ್ ಹೇಗಿರುತ್ತೆ ಅಂತ. ಬಟ್ ನಮ್ಗೆ ಇದು ಬೇಕು. ಇಲ್ಲಿ ನಮಗೆ ಕೆಲವೊಂದ್ಸರಿ ಕ್ವಶನ್ ಕೇಳ್ತಾರೆ. ನೋಡಿಪ್ಪ, ಅಲ್ಯೂಮಿನಿಯಂ ತಗೋತೀನಿ ನಾನು, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ಗೆ ಹಾಕ್ತೀನಿ, ರಿಯಾಕ್ಷನ್ ಏನಾಗುತ್ತೆ ಅಬ್ಸರ್ವೇಷನ್ ಬರೀರಿ ಅಂತ. ಇನ್ನೊಂದ್ಸಾರಿ ನಿಮಗೆ ಕಾಪರ್ ತಗೋತೀನಿ ನಾನು, ಅಲ್ಯೂಮಿನಿಯಂ ಸಲ್ಫೇಟ್ ಹಾಕ್ತೀನಿ, ಬರೀರಿ ರಿಯಾಕ್ಷನ್ ಏನಾಗುತ್ತೆ ಅಂತ. ನಿಮ್ಗೆ ಏನ್ ಗೊತ್ತಿರ್ಬೇಕು? ಯಾವಾಗ ಎಲಿಮೆಂಟು ಮೇಲ್ಗಡೆ ಇರುತ್ತೋ ಅದು ಕೆಳಗಡೆ ಇರೋ ಎಲಿಮೆಂಟ್ ಅನ್ನ ಅದ್ರ ಕಂಪೌಂಡ್ ಇಂದ ಡಿಸ್ಪ್ಲೇಸ್ ಮಾಡಬಹುದು. ಅಂದ್ರೆ ಕಾಪರ್ ಕಂಪೌಂಡ್ ಯಾವ್ದಪ್ಪ ನಾ ತಗೋತಿರೋದು? ಕಾಪರ್ ಸಲ್ಫೇಟ್. ಅಲ್ಯೂಮಿನಿಯಂ ಎಲ್ಲಿದೆ? ಇಲ್ಲಿದೆ. ಕಾಪರ್ ಎಲ್ಲಿದೆ? ಇಲ್ಲಿದೆ. ಸೊ ಅಲ್ಯೂಮಿನಿಯಂ ಮೇಲ್ಗಡೆ ಇರೋದ್ರಿಂದ ಅಲ್ಯೂಮಿನಿಯಂ ನಮ್ದು ಕಾಪರ್ ನ ಡಿಸ್ಪ್ಲೇಸ್ ಮಾಡಬಹುದು. ಅಲ್ಯೂಮಿನಿಯಂ ಸಲ್ಫೇಟ್ ಆಗುತ್ತೆ ಮತ್ತೆ ಕಾಪರ್ ಮೆಟಲ್ ಫಾರ್ಮ್ ಆಗುತ್ತೆ. ಇದು ಸಿಂಪಲ್ ಡಿಸ್ಪ್ಲೇಸ್ಮೆಂಟ್. ಅದೇ ನಿಮಗೆ ಕಾಪರ್ ತಗೊಂಡು ಅಲ್ಯೂಮಿನಿಯಂ ಸಲ್ಫೇಟ್ ಹಾಕಿಪ್ಪ, ಇದು ರಿಯಾಕ್ಷನ್ ಏನಾಗುತ್ತೆ ಅಂತ ಬರೀರಿ ಅಂತಾರೆ. ಇದು ರಿಯಾಕ್ಷನ್ ಆಗೋದಿಲ್ಲ. ಯಾಕೆಂದ್ರೆ ಕಾಪರ್ ಕೆಳಗಡೆ ಇದೆ, ಅದು ಲೆಸ್ ರಿಯಾಕ್ಟಿವ್ ದ್ಯಾನ್ ಅಲ್ಯೂಮಿನಿಯಂ. ಗೊತ್ತಾಯ್ತಲ್ಲ? ಸೊ ಹಾಗಾದ್ರೆ ಇದನ್ನ ನೆನ್ಪಿಟ್ಕೊಳ್ಳೋದು ಹೇಗೆ? ಅದು ಬಹಳಷ್ಟು ಜನರಿಗೆ ಪ್ರಾಬ್ಲಮ್. ಫಸ್ಟ್ ಆಫ್ ಆಲ್ ನಾವು ಏನೇನು ಎಲಿಮೆಂಟ್ಸ್ ಇದಾವೆ ನೋಡ್ಕೊಂಡ್ಬಿಡೋಣ, ಅದರದ್ದು ಸಿಂಬಲ್ಸ್ ನೋಡ್ಕೊಂಡ್ಬಿಡೋಣ, ಎಲ್ಲಿಂದ ಬಂದಂತ ನೋಡ್ಕೊಂಡ್ಬಿಡೋಣ. ಓಕೆ. ಕೆ ಪೊಟ್ಯಾಷಿಯಂ. ಸರ್, ಪಿ ಬರ್ಬೇಕಲ್ಲ, ಕೆ ಯಾಕೆ ಬಂದಿದೆ ಅಂದ್ರೆ ಕೆಲವೊಂದಿಷ್ಟು ಇದರಲ್ಲಿ ಬಹಳಷ್ಟು ನೀವು ನೋಡಿದ್ರೆ ಬ್ರಾಕೆಟ್ ಅಲ್ಲಿ ಬರ್ದಿದ್ದಿಲ್ಲ, ಅದು ಲ್ಯಾಟಿನ್ ನೇಮ್ ಆಫ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್. ಸೊ ಪೊಟ್ಯಾಷಿಯಂ ಇಂದ ಕ್ಯಾಲಿಯಂ ಇಂದ ತಗೊಂಡಿದ್ದಾರೆ, ಸೋಡಿಯಂ ಇಂದ ನೇಟ್ರಿಯಂ ಎನೆಯಿಂದ ತಗೊಂಡಿದ್ದಾರೆ. ಬಟ್ ನಾವು ಕರೆಯೋದು ಏನಂತ ಕರಿತೀವಿ? ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ ಅಂತಾನೆ ಕರಿತೀವಿ. ಓಕೆ. ಫಸ್ಟ್ ನಿಮ್ಗೆ ಇದು ಗೊತ್ತಿರಬೇಕು. ಆ ಸಿಂಬಲ್ ಎಲ್ಲಿಂದ ಬಂತಂತ ಗೊತ್ತು ಮಾಡೋದಕ್ಕೆ ಮಾತ್ರ ನಾನು ಬ್ರಾಕೆಟ್ ಅಲ್ಲಿ ಬರ್ದಿದ್ದೀನಿ. ನಿಮ್ಗೆ ಫಸ್ಟ್ ಇರೋದು ಮಾತ್ರ ಗೊತ್ತಿದ್ರೆ ಸಾಕು. ಸೊ ಯೂಶಲಿ ಕೆಲವು ಮಂದಿಗೆ ಈಸಿಯಾಗಿ ರಿಮೆಂಬರ್ ಮಾಡ್ಬಿಡ್ತಾರೆ, ನೆನ್ಪಿಟ್ಕೊಂಡ್ಬಿಡ್ತಾರೆ. ಬಟ್ ಕೆಲವು ಮಂದಿಗೆ ತುಂಬಾ ಕಷ್ಟ, ಅವ್ರ ಹೆಸರೇ ನೆನಪಿರೋದಿಲ್ಲ. ಏನ್ ಮಾಡೋದು? ಅಂತವ್ರಿಗೆ ಸ್ವಲ್ಪ ಫನಿಯಾಗಿ ಟ್ರೈ ಮಾಡ್ಬೇಕಾಗುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ನಿಮೋನಿಕ್ಸ್. ನಿಮೋನಿಕ್ಸ್ ಅಂದ್ರೆ ಫಸ್ಟ್ ಲೆಟರ್ ಏನ್ ಬರುತ್ತಲ್ಲ, ಪೊಟ್ಯಾಷಿಯಂ, ಸೋಡಿಯಂ, ಇದನ್ನು ಆ ಲೆಟರ್ ತಗೊಂಡು ಒಂದೊಂದು ವರ್ಡ್ ಅನ್ನ ತಗೊಂಡ್ ಮಾಡ್ಬಿಟ್ಟು ಒಂದು ಸೆಂಟೆನ್ಸ್ ಅನ್ನ ರೆಡಿ ಮಾಡೋದು. ಹೇಗೆ ರೆಡಿ ಮಾಡೋದು? ಇಲ್ಲಿ ನೋಡಿ. ಅದನ್ನ ನೀವು ನಿಮ್ಗೆ ಬೇಕಾದ ರೀತಿಯಲ್ಲಿ ಮಾಡಬಹುದು. ನನಗೆ ಹೇಗೆ ಬರುತ್ತೆ ಹಂಗೆ ಮಾಡಿದ್ದೀನಿ. ಇಲ್ಲಿ ನೋಡಿ. ಪೊಟ್ಯಾಷಿಯಂಗೆ ಪಾಪಣ್ಣ, ಸೋಡಿಯಂಗೆ ಸೋಮಣ್ಣ, ಕ್ಯಾಲ್ಸಿಯಂಗೆ ಕಾಲ್, ಮ್ಯಾಗ್ನೀಷಿಯಂಗೆ ಮಡಗಣ್ಣ. ನೋಡಿ, ಪಾಪಣ್ಣ, ಸೋಮಣ್ಣ, ಕಾಲ್, ಮಡಗಣ್ಣ. ಗೊತ್ತಾಯ್ತಾ? ಅಲಾರಾಮ್ ಇಟ್ಕೊಂಡು ಜಿಂಗನೆ ಹೇಳಣ್ಣ. ಅಲಾರಾಮ್ ಇಟ್ಕೊಂಡು ಜಿಂಗನೆ ಹೇಳು. ಅಲಾರಾಮ್ ಅಂದ್ರೆ ಅಲ್ಯೂಮಿನಿಯಂ, ZN ಅಂದ್ರೆ ಜಿಂಕು. ಐರನ್ ಡಬ್ಬಿಲಿ ಲಡ್ಡು ಹಾಕೊಂಡು, ಐರನ್ ಬಂದ್ಬಿಡುತ್ತೆ ಇಲ್ಲಿ, ಲಡ್ಡು ಅಂದ್ರೆ ಲೆಡ್ ಹಾಕೊಂಡು, ಹೆಚ್ ಬರುತ್ತೆ, ಹೆಚ್ ಅಂದ್ರೆ ಹೈಡ್ರೋಜನ್. ಹೈಡ್ರೋಜನ್ ಒಂದೇ ನಾನ್ ಮೆಟಲ್ ಇರೋದ್ರಲ್ಲಿ. ಐರನ್ ಡಬ್ಬಿಲಿ ಲಡ್ಡು ಹಾಕೊಂಡು, ಕಾಪರ್ ಕಾಯಿನ್ ತಗೊಂಡು, ಹಳೆ ಕಾಲದಲ್ಲಿ ಇಟ್ಕೊಳ್ಳಿ, ಕಾಪರ್ ಕಾಯಿನ್ ಇದ್ವು ಅಂತ ಇಟ್ಕೊಳ್ಳಿ. ಕಾಪರ್ ಕಾಯಿನ್ ತಗೊಂಡು ಮಾರ್ಕೊಂಡ್ ಬಾ. ಕಾಪರ್ ಕಾಯಿನ್ ತಗೊಂಡ್ ಬಾ. ಅದೇ ಕಾಪರ್ ಕಾಯಿನ್ ತಗೊಂಡು ಮಾರ್ಕೊಂಡ್ ಬಾ. ಸಿಲ್ವರ್ ಗೋಲ್ಡ್ ತಗೊಂಡ್ ಬಾ. ಸಿಲ್ವರ್ ಗೋಲ್ಡ್ ಆಸ್ ಇಟ್ ಇಸ್ ನೇಮ್ ಕೊಟ್ಬಿಟ್ಟಿದ್ದೀನಿ. ಮಾರ್ಕೊಂಡಲ್ಲಿ ಮರ್ಕ್ಯೂರಿ ಬರುತ್ತೆ. ಸಿಲ್ವರ್ ಗೋಲ್ಡ್ ತಗೊಂಡ್ ಬಾ. ಈಸಿಯಾಗಿ ನೆನ್ಪಿಟ್ಕೋಬಹುದು. ಹೇಗೆ? ಪಾಪಣ್ಣ, ಸೋಮಣ್ಣ, ಕಾಲ್, ಮಡಗಣ್ಣ, ಅಲಾರಾಮ್ ಇಟ್ಕೊಂಡು ಜಿಂಗನೆ ಹೇಳಣ್ಣ, ಐರನ್ ಡಬ್ಬಿಲಿ ಲಡ್ಡು ಹಾಕೊಂಡು, ಕಾಪರ್ ಕಾಯಿನ್ ತಗೊಂಡು ಮಾರ್ಕೊಂಡ್ ಬಾ, ಸಿಲ್ವರ್ ಗೋಲ್ಡ್ ತಗೊಂಡ್ ಬಾ. ಓಕೆ. ಸೊ ಇದು ಸಿಂಪಲ್ ಟ್ರಿಕ್ ಇದೆ. ಪಾಪಣ್ಣಲ್ಲಿ ಪೊಟ್ಯಾಷಿಯಮ್, ಸೋಮಣ್ಣಲ್ಲಿ ಸೋಡಿಯಂ. ಹೀಗೆ ಫಸ್ಟ್ ಲೆಟರ್ ಏನ್ ಬರುತ್ತೆ ಅದರಿಂದ ನೀವು ಈ ಲೆಟರ್ಸ್ ಗಳನ್ನ ನೆನ್ಪಿಟ್ಕೋಬಹುದು. ಓಕೆ.
ಹೋಪ್ಫುಲಿ ಇದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊತೀನಿ. ಇದೇ ರೀತಿಯಾಗಿ ಕೆಲವೊಂದಿಷ್ಟು ಟ್ರಿಕ್ಸ್ ಅನ್ನು ತಗೊಂಡು ಬರ್ತೀನಿ. ನೋಡ್ತಾ ಇರಿ ಕೆಮ್ ಸಾಲ್ವ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್.